ಸ್ನೇಹಿತರೆ, ಒಮ್ಮೆ ಊಹಿಸಿಕೊಳ್ಳಿ, ಅಮೆರಿಕಾದಿಂದ ಭಾರತಕ್ಕೆ ಬರುತ್ತಿರುವ ಅಪಾಚೆ ಹೆಲಿಕಾಪ್ಟರ್ಗಳ ಕೊನೆಯ ಬ್ಯಾಚ್ ಹಾರಿ ಮಧ್ಯದಲ್ಲೇ ಯೂ ಟರ್ನ್ ಮಾಡಿ ಅಮೆರಿಕಕ್ಕೆ ಹಿಂದಿರುಗಿ ಬಂದಿದೆ. ಭಾರತ ಅದನ್ನು ತಿರಸ್ಕರಿಸಿದೆ, ಅಥವಾ ಇದರ ಹಿಂದೆ ಯಾವುದೋ ದೊಡ್ಡ ರಹಸ್ಯವಿದೆಯೇ? ಈ ರಹಸ್ಯಮಯ ಘಟನೆಯ ಹಿಂದಿನ ಪೂರ್ಣ ಕಥೆಯನ್ನು ಇಂದು ನಮ್ಮ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುತ್ತಿದ್ದೇವೆ. ಪ್ರತಿ ಪ್ರಶ್ನೆಗೂ ಉತ್ತರ, ಪ್ರತಿ ಅನುಮಾನಕ್ಕೂ ಸ್ಪಷ್ಟತೆ ಸಿಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಎರಡನೇ ಸುದ್ದಿ ಇನ್ನೂ ಆಘಾತಕಾರಿ. ಪಾಕಿಸ್ತಾನದ ಗೂಢಚಾರ ಸಂಸ್ಥೆ ಐಎಸ್ ರಷ್ಯಾದ S-400 ರಕ್ಷಣಾ ವ್ಯವಸ್ಥೆಯ ರಹಸ್ಯಗಳನ್ನು ಕದಿಯಲು ರಷ್ಯಾ ಭೂಮಿಯಲ್ಲೇ ಕ್ಷೇತ್ರಕ್ಕೆ ಇಳಿದಿದೆ. ಆದರೆ ರಷ್ಯಾದ HSB ಈ ಸಂಚನ್ನು ಪತ್ತೆ ಹಚ್ಚಿ ಸಂಪೂರ್ಣವಾಗಿ ತಡೆದಿದೆ. ಇದು ಐಎಸ್ಎಯ ಮೊದಲ ಪ್ರಯತ್ನವೇ, ಅಥವಾ ಇನ್ನೂ ಎಷ್ಟು ರಹಸ್ಯಗಳು ಬಯಲಾಗಬೇಕಿದೆಯೇ? ಈ ಎರಡು ಬ್ರೇಕಿಂಗ್ ನ್ಯೂಸ್ಗಳನ್ನು ನಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪರಿಶೀಲಿಸುತ್ತೇವೆ. ಎಲ್ಲಿ ಸಂಭವಿಸಿತು, ಹೇಗೆ ಸಂಭವಿಸಿತು, ಯಾರು ಯಾರಿಗೆ ಸಂಬಂಧ, ಭಾರತಕ್ಕೆ ಇದರ ಪ್ರಭಾವ ಏನು, ಎಲ್ಲವನ್ನೂ ಸ್ಪಷ್ಟವಾಗಿ, ಸಹಜವಾಗಿ ನಿಮ್ಗೆ ಅರ್ಥವಾಗುವಂತೆ ಹೇಳುತ್ತೇವೆ. ಅದಕ್ಕೆ ಸ್ನೇಹಿತರೆ, ಒಂದು ಸೆಕೆಂಡ್ ಕೂಡ ಮಿಸ್ ಮಾಡದೆ ಕೊನೆಯವರೆಗೂ ನೋಡುತ್ತಾ ಇರಿ. ನಿಮ್ಮ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳೆಲ್ಲಕ್ಕೂ ಉತ್ತರಗಳು ಸಿಗುತ್ತವೆ. ಮೊದಲು ಮಾತನಾಡೋಣ ಒಂದು ಆಶ್ಚರ್ಯಕರ ರಹಸ್ಯ ಸುದ್ದಿಯ ಬಗ್ಗೆ. ಇದು ರಕ್ಷಣಾ ಜಗತ್ತನ್ನು ಆಶ್ಚರ್ಯಕ್ಕೀಡು ಮಾಡಿದೆ. 3 A-60 4 ಅಪಾಚೆ ಗಾರ್ಡಿಯನ್ ದಾಳಿ ಹೆಲಿಕಾಪ್ಟರ್ಗಳು ಭಾರತಕ್ಕಾಗಿ ಅಮೆರಿಕಾದಿಂದ ಹೊರಟವು. ಆದರೆ ಮಧ್ಯದಲ್ಲೇ ಯಾವುದೋ ಅಕಸ್ಮಾತ್ನಿಂದ ಹಿಂದಿರುಗಿ ಬಂದವು. ಹೌದು, ಭಾರತೀಯ ಸೇನೆಗೆ ಬಲ ತುಂಬುವ ಆ ಹೆಲಿಕಾಪ್ಟರ್ಗಳು ಮತ್ತೆ ಅಮೆರಿಕ ವಿಮಾನ ನಿಲ್ದಾಣಕ್ಕೆ ತಲುಪಿದವು. ಪ್ರಶ್ನೆ ಇದೆ, ಏಕೆ ಹೀಗಾಯ್ತು? ಯಾವುದಾದರೂ ತಾಂತ್ರಿಕ ಲೋಪವೇ, ಅಥವಾ ಇದರ ಹಿಂದೆ ದೊಡ್ಡ ಕಾರಣವಿದೆಯೇ? ವಾಸ್ತವವಾಗಿ 30 ಅಕ್ಟೋಬರ್ 2025 ವಿಶ್ವದಲ್ಲೇ ಅತಿ ದೊಡ್ಡ ಸರಕು ಸಾಗಣೆ ವಿಮಾನಗಳಲ್ಲಿ ಒಂದಾದ AN-120 4 ರುಸ್ಲಾನ್ ಅಮೆರಿಕಾದ ವಿಚಿಟಾ ವಿಮಾನ ನಿಲ್ದಾಣದಲ್ಲಿ ಇಳಿದಿದೆ. ಭಾರೀ ಸೈನಿಕ ಸಾಮಗ್ರಿ ಮತ್ತು ಹೆಲಿಕಾಪ್ಟರ್ಗಳನ್ನು ಹೊತ್ತುಕೊಂಡು ಹೋಗುವಂತಹ ವಿಮಾನ ಅದು. ಆ ವಿಮಾನದಲ್ಲಿ 3 A-60 4 ಈ ಅಪಾಚೆ ಗಾರ್ಡಿಯನ್ ಹೆಲಿಕಾಪ್ಟರ್ಗಳನ್ನು ಲೋಡ್ ಮಾಡಿದ್ದರು. ಇವು ಭಾರತಕ್ಕಾಗಿಯೇ ತಯಾರಿಸಿದ್ದವು. ಬೋಯಿಂಗ್ ಕಂಪನಿಯ ಮೆಸಾ ಅರಿಜೋನಾ ಫ್ಯಾಕ್ಟರಿಯಲ್ಲಿ ಇವುಗಳನ್ನು ತಯಾರಿಸಿದ್ದರು. 3 ಹೆಲಿಕಾಪ್ಟರ್ಗಳ ಮೇಲೆ ಭಾರತೀಯ ಸೇನೆಯ ಗುರುತುಗಳು ಮತ್ತು ಸೀರಿಯಲ್ ನಂಬರ್ಗಳು ಕೂಡ ಇದ್ದವು. ಅದರಲ್ಲಿ ಒಂದು IA-715 ಎಂಬ ನಂಬರ್. ಇದು 2020ರಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ನಡೆದ $796 ಮಿಲಿಯನ್ ಒಪ್ಪಂದದ ಭಾಗ. ಮೊದಲ 3 ಅಪಾಚೆ ಹೆಲಿಕಾಪ್ಟರ್ಗಳು ಜುಲೈ 2025ರಲ್ಲೇ ಭಾರತಕ್ಕೆ ಬಂದಿದ್ದವು. ಅವುಗಳನ್ನು ನಾಸಿಕ್ನಲ್ಲಿರುವ ಆರ್ಮಿ ಏವಿಯೇಷನ್ ತರಬೇತಿ ಶಾಲೆಯಲ್ಲಿ ಸೇರಿಸಿದ್ದರು. ಈಗ ಈ ಕೊನೆಯ 3 ಹೆಲಿಕಾಪ್ಟರ್ಗಳನ್ನು ಭಾರತಕ್ಕೆ ಕಳುಹಿಸುತ್ತಿದ್ದರು. ಇವುಗಳನ್ನು ಪಠಾನ್ಕೋಟ್ ಮತ್ತು ಜೋಧ್ಪುರ್ನಲ್ಲಿ ನಿಯೋಜಿಸಬೇಕಿತ್ತು. ಎಲ್ಲವೂ ಸಿದ್ಧವಾಗಿತ್ತು. ವಿಮಾನ ನವೆಂಬರ್ 1ರಂದು ಹೊರಟಿತು. ನಿಗದಿತ ಮಾರ್ಗದಂತೆ ಯುರೋಪ್ ಮೂಲಕ ಭಾರತಕ್ಕೆ ತಲುಪಬೇಕಿತ್ತು. ಆದರೆ ಇಲ್ಲಿಗೆ ಕಥೆಯಲ್ಲಿ ಒಂದು ಅನಿರೀಕ್ಷಿತ ತಿರುವು ಬಂತು. AN-120 4 ವಿಮಾನ ಬ್ರಿಟನ್ನ ಈಸ್ಟ್ ಮಿಡ್ಲ್ಯಾಂಡ್ಸ್ ವಿಮಾನ ನಿಲ್ದಾಣಕ್ಕೆ ತಲುಪಿತು. ಅಲ್ಲಿಯೇ ನಿಂತು ಹೋಯಿತು. ಸಾಮಾನ್ಯವಾಗಿ ಕೆಲವು ಗಂಟೆಗಳಲ್ಲಿ ಮುಂದೆ ಹೋಗಬೇಕು. ಆದರೆ ಆಶ್ಚರ್ಯ ಏನೆಂದರೆ ಸಂಪೂರ್ಣ 8 ದಿನಗಳ ಕಾಲ ಅಲ್ಲಿಯೇ ನಿಲ್ಲಬೇಕಾಯಿತು. ಯಾರಿಗೂ ಅರ್ಥವಾಗಲಿಲ್ಲ ಏಕೆ ಹೀಗಾಯ್ತು ಎಂದು. ನಂತರ ಅಕಸ್ಮಾತ್ ನವೆಂಬರ್ 8ರಂದು ವಿಮಾನ ಹಾರಿತು. ಆದರೆ ಭಾರತದ ಕಡೆಗಲ್ಲ, ಮತ್ತೆ ಅಮೆರಿಕ ಕಡೆಗೆ. 9 ನವೆಂಬರ್ಗೆ ವಿಚಿಟಾ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ಎಲ್ಲರೂ ಆಶ್ಚರ್ಯಪಡಬೇಕಾಯಿತು. ಭಾರತಕ್ಕೆ ಹೋಗಬೇಕಿದ್ದ ಆ 3 ಅಪಾಚೆ ಹೆಲಿಕಾಪ್ಟರ್ಗಳು ಮತ್ತೆ ಅಮೆರಿಕಾದಲ್ಲಿ ಇಳಿಯುತ್ತಿವೆ. ಈ ಮಾಹಿತಿಯನ್ನು ಮೊದಲು ಒಂದು ಟ್ವಿಟರ್ ಅಕೌಂಟ್ ಬಯಲು ಮಾಡಿತು. ಆ ಅಕೌಂಟ್ ಲೋಡಿಂಗ್ ಸಮಯದಲ್ಲೂ ಈ ವಿಮಾನವನ್ನು ಟ್ರ್ಯಾಕ್ ಮಾಡಿತ್ತು. ಈಗ ಹಿಂದಿರುಗಿ ಬಂದ ಫೋಟೋಗಳನ್ನು ಪೋಸ್ಟ್ ಮಾಡಿತು. ಆ ಫೋಟೋಗಳಲ್ಲಿ ಕಾಣುತ್ತಿದೆ, ಹೆಲಿಕಾಪ್ಟರ್ಗಳು ಇಳಿಯುತ್ತಿವೆ. ರೋಟರ್ಗಳನ್ನು ಮಡಚಿ ಇರಿಸಿದ್ದಾರೆ. ಬಾಡಿ ಕವರ್ಗಳನ್ನು ಹಾಕಿದ್ದಾರೆ. ಇದನ್ನು ನೋಡಿ ಎಲ್ಲರ ಆಸಕ್ತಿ ಇನ್ನೂ ಹೆಚ್ಚಾಯಿತು. ಏಕೆ ಹೀಗಾಯ್ತು? ಈಗ ಪ್ರಶ್ನೆ ಇದೆ, ಇದು ತಾಂತ್ರಿಕ ಲೋಪದಿಂದಲೇ, ಅಥವಾ ಕಸ್ಟಮ್ಸ್ ಅಥವಾ ಡಾಕ್ಯುಮೆಂಟೇಶನ್ ಸಮಸ್ಯೆಯಿಂದಲೇ? ಈ ವ್ಯವಹಾರ ತುಂಬಾ ರಹಸ್ಯಮಯವಾಗಿದೆ.
ಈ ಇಡೀ ಘಟನೆಯ ಬಗ್ಗೆ ಬೋಯಿಂಗ್ ಕಂಪನಿ ಯಾವುದೇ ಹೇಳಿಕೆ ನೀಡಿಲ್ಲ. ಅಮೆರಿಕ ವಿದೇಶಾಂಗ ಇಲಾಖೆ ಕೂಡ ಯಾವುದೇ ಹೇಳಿಕೆ ನೀಡಿಲ್ಲ. ಭಾರತ ಸರ್ಕಾರ ಕೂಡ ಯಾವುದೇ ಹೇಳಿಕೆ ನೀಡಿಲ್ಲ. ಈ ಮೌನ ರಹಸ್ಯವನ್ನು ಇನ್ನೂ ಆಳವಾಗಿ ಮಾಡಿದೆ. ಕೆಲವು ತಜ್ಞರ ಅಭಿಪ್ರಾಯ ಏನೆಂದರೆ ಇದು ಬಹುಶಃ ಭದ್ರತಾ ಪರೀಕ್ಷೆ ಅಥವಾ ಕ್ಲಿಯರೆನ್ಸ್ ಸಮಸ್ಯೆಗೆ ಸಂಬಂಧಿಸಿರಬಹುದು. ಅಪಾಚೆ ಹೆಲಿಕಾಪ್ಟರ್ಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವಿರುತ್ತದೆ. ಲಾಂಗ್ ಬೋ ರಾಡಾರ್, ಹೆಲ್ಕರ್ ಮಿಸೈಲ್ಗಳು, ಅಡ್ವಾನ್ಸ್ ಟಾರ್ಗೆಟಿಂಗ್ ಸಿಸ್ಟಂಗಳು ಇರುತ್ತವೆ. ಅದಕ್ಕೆ ಅಮೆರಿಕ ಈ ಆಯುಧಗಳ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ತುಂಬಾ ಕಠಿಣವಾಗಿರುತ್ತದೆ. ಕೆಲವೊಮ್ಮೆ ಕೊನೆಯ ಹಂತದಲ್ಲಿ ಕೂಡ ಸಣ್ಣ ತಾಂತ್ರಿಕ ಅಥವಾ ಲೈಸೆನ್ಸಿಂಗ್ ಸಮಸ್ಯೆ ಬಂದು ಶಿಪ್ಮೆಂಟ್ ಅನ್ನು ನಿಲ್ಲಿಸಬೇಕಾಗುತ್ತದೆ. ಇನ್ನು ಕೆಲವರ ಅಭಿಪ್ರಾಯ ಏನೆಂದರೆ ಇದು ಸಪ್ಲೈ ಚೈನ್ ಸಮಸ್ಯೆಯಾಗಿರಬಹುದು. 2025ರಲ್ಲಿ ಬೋಯಿಂಗ್ ಉತ್ಪಾದನಾ ಲೈನ್ಗೆ ಟೈಟಾನಿಯಂ ಕೊರತೆ ಎದುರಾಯಿತು. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದಿಂದ ಟೈಟಾನಿಯಂ ಸರಬರಾಜಿನ ಮೇಲೆ ದೊಡ್ಡ ಪ್ರಭಾವ ಬಿದ್ದಿತು. ಶಿಪ್ಮೆಂಟ್ನಲ್ಲಿ ಯಾವುದಾದರೂ ಭಾಗಗಳು ಅಥವಾ ಡಾಕ್ಯುಮೆಂಟೇಶನ್ ಅದಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿರಬಹುದು. ಪ್ರಸ್ತುತ 3 ಅಪಾಚೆ ಹೆಲಿಕಾಪ್ಟರ್ಗಳು ವಿಚಿಟಾ ವಿಮಾನ ನಿಲ್ದಾಣದಲ್ಲೇ ಇವೆ. ಸುದ್ದಿಗಳ ಪ್ರಕಾರ ಅವುಗಳ ಪರೀಕ್ಷೆ ಮತ್ತು ಮತ್ತೆ ಮೌಲ್ಯಮಾಪನ ನಡೆಯುತ್ತಿದೆ. ಪರಿಸ್ಥಿತಿ ಸ್ಪಷ್ಟವಾದ ನಂತರ ಮತ್ತೊಂದು ಸರಕು ವಿಮಾನದಲ್ಲಿ ಭಾರತಕ್ಕೆ ಕಳುಹಿಸುತ್ತಾರೆ ಎಂದು ನಿರೀಕ್ಷಿಸುತ್ತಿದ್ದಾರೆ. ಈ ಹೆಲಿಕಾಪ್ಟರ್ಗಳು ಕೊನೆಗೆ ಭಾರತಕ್ಕೆ ಬಂದಾಗ ಭಾರತೀಯ ಸೇನೆಯ 22ನೇ ಮತ್ತು 23ನೇ ಸ್ಕ್ವಾಡ್ರನ್ಗಳಲ್ಲಿ ಸೇರಿಸುತ್ತಾರೆ. ಗಡಿ ಪ್ರದೇಶಗಳಲ್ಲಿ ಸೇನೆಯ ಬಲ ಇನ್ನೂ ಹೆಚ್ಚಾಗುತ್ತದೆ. ಈ ಇಡೀ ಘಟನೆ ತೋರಿಸುತ್ತಿದೆ ವಿಶ್ವ ರಕ್ಷಣಾ ಒಪ್ಪಂದಗಳು ಎಷ್ಟು ಸಂಕೀರ್ಣವೋ. ಒಂದು ಕಡೆ ಭಾರೀ ತಾಂತ್ರಿಕ ಮತ್ತು ಭದ್ರತಾ ನಿಯಮಗಳು, ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ರಾಜಕೀಯಗಳು ಮತ್ತು ಸಪ್ಲೈ ಚೈನ್ ಸಮಸ್ಯೆಗಳು. ಇವೆಲ್ಲ ಸೇರಿ ಕೆಲವೊಮ್ಮೆ ಇಂತಹ ಅನಿರೀಕ್ಷಿತ ಘಟನೆಗಳನ್ನು ಸೃಷ್ಟಿಸುತ್ತವೆ. ಈಗ ನಮ್ಮ 2ನೇ ಸುದ್ದಿಯ ಕಡೆಗೆ ಹೋಗೋಣ. ರಷ್ಯಾದ ಗೂಢಚಾರ ಸಂಸ್ಥೆ HSB ಇತ್ತೀಚೆಗೆ ಪಾಕಿಸ್ತಾನದ ಐಎಸ್ಟಿಯ ಒಂದು ರಹಸ್ಯ ಸಂಚನ್ನು ಬಯಲು ಮಾಡಿದೆ. ಈ ಸಂಚು ರಷ್ಯಾದಿಂದ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಂಗಳು ಮತ್ತು ಸೈನಿಕ ಹೆಲಿಕಾಪ್ಟರ್ಗಳ ವಿನ್ಯಾಸಗಳನ್ನು ಕದಿಯಲು. ಆಶ್ಚರ್ಯ ಏನೆಂದರೆ ರಷ್ಯಾ ಭೂಮಿಯಲ್ಲಿ ಐಎಸ್ಟಿಯ ಮೊದಲ ಗೂಢಚಾರ ಪ್ರಯತ್ನ ಇದು. ರಷ್ಯಾ ಅದನ್ನು ಸಂಪೂರ್ಣವಾಗಿ ತಡೆದಿದೆ. ವರದಿಗಳ ಪ್ರಕಾರ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಗರದಲ್ಲಿ ನವೆಂಬರ್ 7ರಂದು ಒಬ್ಬ ರಷ್ಯನ್ ನಾಗರಿಕನನ್ನು ಬಂಧಿಸಿದ್ದಾರೆ. ಈ ವ್ಯಕ್ತಿ ರಷ್ಯಾ ಸರ್ಕಾರದ ರಕ್ಷಣಾ ಕಂಪನಿ ರೋಸ್ಟೆಕ್ಗೆ ಸೇರಿದ ಇಂಜಿನಿಯರ್. ರಹಸ್ಯ ದಾಖಲೆಗಳನ್ನು ಕದ್ದು ವಿದೇಶಕ್ಕೆ ಕಳುಹಿಸುವ ಪ್ರಯತ್ನದಲ್ಲಿದ್ದನು. HSB ಏಜೆಂಟ್ಗಳು ರಹಸ್ಯ ಸ್ಥಳದಲ್ಲಿ ಹಿಡಿದರು. ದಾಖಲೆಗಳನ್ನು ಕೊರಿಯರ್ ಪ್ಯಾಕೆಟ್ ಆಗಿ ಹಸ್ತಾಂತರಿಸುವ ಸಮಯದಲ್ಲಿ ಆ ದಾಖಲೆಗಳು 500ಕ್ಕೂ ಹೆಚ್ಚು ಪುಟಗಳು. ರಷ್ಯಾದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು M-8 ಹೆಲಿಕಾಪ್ಟರ್ಗಳಿಗೆ ಸಂಬಂಧಿಸಿದ ತಾಂತ್ರಿಕ ಮಾಹಿತಿ, ಇಂಜಿನ್ ಸುಧಾರಣೆಗಳು, ಏವಿಯಾನಿಕ್ ಅಪ್ಗ್ರೇಡ್ಗಳು, ಶೀತಲ ಪ್ರದೇಶಗಳಿಗಾಗಿ ವಿಶೇಷ ಬದಲಾವಣೆಗಳು ಇದ್ದವು. ಈ ಮಾಹಿತಿ ಪಾಕಿಸ್ತಾನದ ಕೈಗೆ ಸಿಕ್ಕಿದ್ದರೆ ಭಾರತದ ಬಳಿ ಇರುವ S-400 ಸಿಸ್ಟಂಗೆ ಪ್ರತಿರೂಪವಾಗಿ ಬಳಸಬಹುದಿತ್ತು. HSB ತನಿಖೆಯಲ್ಲಿ ಬಯಲಾದದ್ದು ಇದು ಒಬ್ಬರ ಪ್ರಯತ್ನವಲ್ಲ, ದೊಡ್ಡ ಗೂಢಚಾರ ಜಾಲದ ಭಾಗ. ಪಾಕಿಸ್ತಾನದ ಐಎಸ್ಟಿ ತಯಾರಿಸಿದ ಜಾಲ ಅದು. ಗುರಿ ಏನೆಂದರೆ ರಷ್ಯಾ ಇಂಜಿನಿಯರ್ಗಳು ಮತ್ತು ತಾಂತ್ರಿಕ ಸಿಬ್ಬಂದಿಯನ್ನು ಆನ್ಲೈನ್ ಫೋರಂಗಳು ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಆಕರ್ಷಿಸಿ ರಹಸ್ಯಗಳನ್ನು ತೆಗೆಯುವುದು. ನಂತರ ಟರ್ಕಿ ಅಥವಾ ಯುಎಇಯಂತಹ 3ನೇ ದೇಶಗಳ ಮೂಲಕ ಕಳುಹಿಸುವುದು. ರಷ್ಯಾ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ. ಬಂಧನದ ನಂತರ ಕ್ರೆಮ್ಲಿನ್ನಿಂದ ಹೇಳಿಕೆ ಬಂತು, ಇದು ಸಾಮಾನ್ಯ ಪ್ರಯತ್ನವಲ್ಲ, ನಮ್ಮ ಕಾರ್ಯತಂತ್ರದ ಸಂಪನ್ಮೂಲಗಳ ಮೇಲೆ ಉದ್ದೇಶಪೂರ್ವಕ ದಾಳಿ. ಬಂಧಿತ ಇಂಜಿನಿಯರ್ಗೆ ದೇಶದ್ರೋಹದ ಅಪರಾಧದಲ್ಲಿ 20 ವರ್ಷಗಳವರೆಗೆ ಜೈಲು ಶಿಕ್ಷೆ ಬೀಳಬಹುದು. ಈಗ ಪಾಕಿಸ್ತಾನಕ್ಕೆ ಇದರಲ್ಲಿ ಲಾಭ ಏನು? ವರದಿಗಳ ಪ್ರಕಾರ ಐಎಸ್ ಗುರಿಯಾಗಿ ಹಾಕಿಕೊಂಡ ಹೆಲಿಕಾಪ್ಟರ್ ವಿನ್ಯಾಸಗಳು ರಷ್ಯಾದ 2 ಅತ್ಯಾಧುನಿಕ ವೇರಿಯಂಟ್ಗಳು. ಮೊದಲನೆಯದು ಟರ್ಮಿನೇಟರ್ ಅಸಾಲ್ಟ್ ಟ್ರಾನ್ಸ್ಪೋರ್ಟ್ ಹೆಲಿಕಾಪ್ಟರ್. ಆರ್ಮರ್ಡ್ ಕಾಕ್ಪಿಟ್, ನೈಟ್ ವಿಷನ್ ಸೂಟಬಲ್ ಸಿಸ್ಟಂಗಳು, ಮೆಷಿನ್ ಗನ್ಗಳು ಇರುತ್ತವೆ. ಎರಡನೆಯದು ಆರ್ಕ್ಟಿಕ್ ಪ್ರದೇಶಗಳಿಗಾಗಿ -60 ಡಿಗ್ರಿಗಳವರೆಗೆ ತಾಪಮಾನದಲ್ಲಿ ಹಾರಬಲ್ಲದು. ಪಾಕಿಸ್ತಾನ ಈ ತಂತ್ರಜ್ಞಾನವನ್ನು ತಮ್ಮ ಹಳೆಯ MH-17 ಹೆಲಿಕಾಪ್ಟರ್ಗಳಲ್ಲಿ ಬಳಸಲು ಬಯಸುತ್ತಿದೆ. ಕಾಶ್ಮೀರ ಮತ್ತು ಸಿಯಾಚಿನ್ನಂತಹ ಕಠಿಣ ಪ್ರದೇಶಗಳಲ್ಲಿ ಭಾರತೀಯ ಸೇನೆಯ ವಿರುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು.
ಆದರೆ ನಿಜವಾದ ಗುರಿ ಹೆಲಿಕಾಪ್ಟರ್ಗಳು ಮಾತ್ರವಲ್ಲ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ವಿನ್ಯಾಸ ಮತ್ತು ಅದರ ಫೈರ್ ಕಂಟ್ರೋಲ್ ಅಲ್ಗಾರಿಥಮ್ಗಳು. ಇದೇ ಸಿಸ್ಟಮ್ ಇತ್ತೀಚಿನ ಆಪರೇಷನ್ ಸಿಂಧೂರ್ನಲ್ಲಿ ಕೀಲಕ ಪಾತ್ರ ವಹಿಸಿತು. ಪಾಕಿಸ್ತಾನದ ಹಡಗುಗಳು ಭಾರತದ ಗಡಿಗೆ ಸಮೀಪಕ್ಕೂ ಬರಲಿಲ್ಲ. ರಷ್ಯಾದ HSB ಈಗ ಈ ಜಾಲದ ಉಳಿದ ಸದಸ್ಯರ ಹುಡುಕಾಟದಲ್ಲಿದೆ. ಬರುವ ದಿನಗಳಲ್ಲಿ ಇನ್ನೂ ಹಲವು ಬಂಧನಗಳು ನಡೆಯಬಹುದು ಎನ್ನುತ್ತಿದ್ದಾರೆ. ಭಾರತಕ್ಕೆ ಈ ಘಟನೆ ತುಂಬಾ ಮುಖ್ಯ. ಪಾಕಿಸ್ತಾನ ಸೈನಿಕ ತಂತ್ರಜ್ಞಾನವನ್ನು ಪಡೆಯಲು ಎಷ್ಟು ದೂರ ಹೋಗುತ್ತದೆ ಎಂಬುದು ಸ್ಪಷ್ಟವಾಗುತ್ತಿದೆ. ಈಗ ಆ ಪ್ರಯತ್ನಗಳು ಪಶ್ಚಿಮ ದೇಶಗಳೊಂದಿಗೆ ಮಾತ್ರ ಸೀಮಿತವಲ್ಲ, ರಷ್ಯಾದಂತಹ ಸಾಂಪ್ರದಾಯಿಕ ರಕ್ಷಣಾ ಪಾಲುದಾರರವರೆಗೂ ತಲುಪಿವೆ. ಈ ಘಟನೆ ಒಂದು ನಿಶ್ಚಿತವಾಗಿ ಹೇಳುತ್ತಿದೆ: ದಕ್ಷಿಣ ಏಷ್ಯಾದ ಆಕಾಶ ಬರುವ ಕಾಲದಲ್ಲಿ ಇನ್ನೂ ಸೂಕ್ಷ್ಮವಾಗಿ ಮತ್ತು ಸ್ಪರ್ಧಾತ್ಮಕವಾಗಿ ತುಂಬಿ ಹೋಗಲಿದೆ. ಭಾರತದ ಬಳಿ ಈಗಾಗಲೇ ಆಧುನಿಕ ತಂತ್ರಜ್ಞಾನವಿದೆ. ಪಾಕಿಸ್ತಾನ ಆ ಅಂತರವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಮಾರ್ಗವನ್ನು ಪ್ರಯತ್ನಿಸುತ್ತಿದೆ, ಸಹಕಾರದೊಂದಿಗೋ ಅಥವಾ ಕಳ್ಳತನದೊಂದಿಗೋ. ಸ್ನೇಹಿತರೆ, ಈ ಮಾಹಿತಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ವಿಡಿಯೋಗಳಿಗಾಗಿ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕಾನ್ ಕೂಡ ಆನ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.